ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಾಡೋಣ ಮನೆಯಲ್ಲಿ ಬಸ್ತು ಮಾಡೋ ಚಿಕನ್ ಸಾಂಬಾರ್. ಒಂದು ಬಾಣಲೆಗೆ 4 ರಿಂದ 5 ಹಚ್ಚಿಡ್ಕೊಂಡಿರೋ ಈರುಳ್ಳಿ, ಒಂದು ಹೋಳು ಬೆಳ್ಳುಳ್ಳಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ, 40 ml ಆಯಿಲ್ ಹಾಕಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು. ಅರ್ಧ ಹೋಳು ತುರಿದಿಟ್ಕೊಂಡಿರೋ ಕಾಯಿ ತುರಿನೂ ಹಾಕ್ಕೊಂಡು ಹುರ್ಕೋಬೇಕು. ಮಿಕ್ಸಿ ಜಾರ್ ತಗೊಂಡು ಅರ್ಧ ಹೆಚ್ಚಿರೋ ಈರುಳ್ಳಿ ಮತ್ತು 2 ರಿಂದ 3 ಸ್ಪೂನ್ ಹುರುಗಡ್ಲೆ ಹಾಕಿ ಇಡ್ಕೋಬೇಕು. ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲೆನೂ ಮಿಕ್ಸಿಗೆ ಹಾಕಿ 1 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಮಧ್ಯದಲ್ಲಿ 2 ರಿಂದ 3 ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳಿ. ರುಬ್ಬವಾಗ ಜೊತೆಗೆ 2 ಸೇರಿ ರುಬ್ಬಿ. ನೀವು ರುಬ್ಕೊಂಡಿರೋ ಮಸಾಲ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬಂದಾಗ ಅದು ಮೃದುವಾಗಿರಬೇಕು, ಸಾರಿಗೆ ಚೆನ್ನಾಗಿರುತ್ತೆ. ಒಂದು ದೊಡ್ಡ ತಪ್ಪಲೆ ತಗೊಂಡು ಅದಕ್ಕೆ 100 ml ಆಯಿಲ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅರ್ಧ ಈರುಳ್ಳಿನ ಹಾಕ್ಕೊಂಡು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಡೀಪ್ ಫ್ರೈ ಆಗಬೇಕದು, ಗೋಲ್ಡನ್ ಬ್ರೌನಿಸ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಆಮೇಲೆ ನೆನೆಸಿಟ್ಟಿದ್ದ ಚಿಕನ್ನ ತೆಗೆದು 2 ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ 1-2 ಸಾರಿ ಈ ಥರ ಟಾಸ್ ಮಾಡಿ ವಿಡಿಯೋಲಿ ತೋರಿಸಿರೋದು. ಅರ್ಧ ಚಮಚ ಕಲ್ಲುಪ್ಪು, ಅರ್ಧ ಚಮಚ ಪುಡಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ. ಆಯಿಲ್ ಡೀಪ್ ಫ್ರೈ ಆದಮೇಲೆ ಎಲ್ಲ ಚಿಕನ್ನ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸತಿ ನೀವು. ಅದಾದಮೇಲೆ ರುಬ್ಬಿಡ್ಕೊಂಡಿರೋ ಎಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀವು. ಅದರ ಜೊತೆಗೆ 1/4 ಲೀಟ್ರ್ ನೀರು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 20 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಪಕ್ಕದಲ್ಲಿ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲಿ ಬಿಸಿಗಿಟ್ಟು ಕುದೀತಾ ಇರೋ ಸಾಂಬಾರನ್ನ ತಗೊಂಡು 4-5 ಸೌಟು ನೀವು ಆ ಬಾಣಲಿಗೆ ಹಾಕ್ಕೋಬೇಕು. ಅದು ಬಂದು ನಿಮಗೆ ಗೊಜ್ಜು ಮಾಡೋದಕ್ಕೆ. ಆ ಗೊಜ್ಜು ಮಾಡೋದಾಗ್ಲೇ ನಿಮಗೆ ಚಿಕನ್ ಸಾಂಬಾರು, ಆ ಬಸ್ತಿರೋ ಸಾಂಬಾರಿಗೆ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಆವಾಗ ಆ ತಿನ್ನೋಕ್ಕೆ ಒಂದು ಒಳ್ಳೆ ಫೀಲ್ನೆಸ್ ಸಿಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಅದು ಬಂದು ನೀವು ಹೈ ಫ್ಲೇಮಲ್ಲಿ ಕುದೀತಾ ಇರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು, ಗೊಜ್ಜು ಥರ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಾಗ ಅದು ನಿಮಗೆ ಕ್ಲೀನಾಗಿ ಎಲ್ಲ ಚಿಕನ್ಗೂ ಉಪ್ಪು ಹಿಡ್ದಂಗೆ ಹಿಡಿಯುತ್ತೆ. ಒಂದು ತಪ್ಪಲೆ ಸಪ್ರೇಟಾಗಿ ತಗೊಂಡು ಆ ಚಿಕನ್ನೆಲ್ಲ ಬಸ್ತು ಇಟ್ಕೋಬೇಕು ನೀವು ಈ ಥರ. ಇದಾದಮೇಲೆ ನೀವು ಏನು ತೆಗೆದು ನೀವು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಒಂದು ಒಳ್ಳೆ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಆ ಚಿಕನ್ದು ಗ್ರೇವಿ, ಆ ಗ್ರೇವಿನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು 2-3 ಸತಿ ಈ ಥರ ಟಾಸ್ ಮಾಡ್ಕೋಬೇಕು. ಈ ಥರ ಟಾಸ್ ಮಾಡ್ಕೊಂಡಾಗ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು ಸತಿ ಆ ಮಿಕ್ಕಿರೋ ಗೊಜ್ಜನ್ನೆಲ್ಲ ಹಾಕಿ ಫೈನಲ್ ಟಚಪ್ ಮಾಡಿ ನೀವು ಟಾಸ್ ಮಾಡಿಕೊಂಡ್ರೆ ನಿಮಗೆ ತಿನ್ನೋಕ್ಕೆ ಚಿಕನ್ನು ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆವಾಗ ಒಳ್ಳೆ ಫೀಲ್ನೆಸ್ ಬರುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು 2-3 ಸತಿ ಟಾಸ್ ಮಾಡಿ ಬಿಟ್ಟರೆ